ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ವಿರಾಟ ಪರ್ವದ 2ನೆಯ ಸಂಧಿಯ ಸೂಚನೆ. ಕುಸುಮ ಶರ ನುರವಣೆಯ ಗಾಯದ ಲೆಸುಗೆ ಒಡೆದನು ಕೀಚಕನು, ತನ್ನ ಸುವಿನಳತೆಯ ನೋಡದೆಯ ತುಡುಕಿದನು ದ್ರೌಪದಿಯ. ಕಾಮನಿಗೆ ಮನಸ್ಸು ಕೊಟ್ಟಿರತಕ್ಕಂಥ ಕಾಮಾತುರಾಣಂ ನ ಸುಖಂ ನ ಲಜ್ಜಾ ನ ಭಯಂ ನ ನಿದ್ರ ಅಂತ, ಕಾಮಾತುರನಿಗೆ ನಾಚಿಕೆ ಹೇಚಿಕೆ ಇರದೇ ಇಲ್ಲ ಅಂತ, ಆ ರೀತಿ ಕಾಮಾತುರನಾಗಿರತಕ್ಕಂಥ ಕೀಚಕ ತನ್ನ ಹಸುವಿನ ಅಳತೆಯ ನೋಡದೆ ತುಡುಕಿದನು ದ್ರೌಪದಿಯ. ತನ್ನ ಪ್ರಾಣ ಭಯನೂ ಇಲ್ಲದೆ ಅವನು ದ್ರೌಪದಿಯನ್ನು ಕೆಣಕ್ತಾನೆ ಅನ್ನತಕ್ಕಂಥ ಒಂದು ಸಂಧಿ. ಕೇಳು ಜನಮೇ ಜಯ ಧರಿತ್ರೀಪಾಲ, ನಿಮ್ಮಯ ಪೂರ್ವ ಪೃಥ್ವೀಪಾಲರಿದ್ದರು ಗುಪಿತದಿಂದ ವಿರಾಟ ನಗರಿಯಲಿ. ಕಾಲ ಸವೆದುದು 10 ತಿಂಗಳು, ಮೇಲೆ ಮತ್ತೊಂದು ಅತಿಶಯೋಕ್ತಿಯ ನಾಲಿಸೈ ವಿಸ್ತರದೊಳು ಅರೂಪವೆನೆಂದ ನಾಮುನಿಪ. ಮಹಾಸತ್ಯಸಂಧರಾಗಿರತಕ್ಕಂಥ ಪಾಂಡವರು ಅಜ್ಞಾತವಾಸವನ್ನು ಕಳೆಯಲೋಸ್ಕರ ಒಬ್ಬೊಬ್ಬರು ಒಂದೊಂದು ವೇಷದಲ್ಲಿ ಆ ವಿರಾಟ ನಗರದಲ್ಲಿ ಬಂದು ಪಾಪ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ, ಸಾಗಿಸ್ತಾ ಇದ್ದಾರೆ. ಕಾಲ ಕಳೆದುದು 10 ತಿಂಗಳು, 10 ತಿಂಗಳ ಕಾಲವನ್ನು ಕಳೆದಿದ್ದಾರಂತೆ. ಅಷ್ಟೊತ್ತಿಗೆ ಅದೇ ಒಳ್ಳೆಯವರಿಗೆ ಗ್ರಾಚಾರ ಬರೋದು ಅಂತ ಹೇಳ್ತಾರಲ್ಲ, ಆ ರೀತಿ ಇವರಿಗೆ ಒಂದು ಭಯಂಕರವಾಗಿರತಕ್ಕಂಥ ಕಷ್ಟ ಇವರಿಗೆ ಬಂತಂತೆ. ಏನಪ್ಪ ಅಂದರೆ, ಆ ವಿರಾಟನ ರಾಜಧಾನಿಯೊಳು ಈ ವಿಳಾಸದಿ ಮುಸುಕಿ ತಾವು ಪರಸೇವೆಯಲಿ ಪಾಂಡವರು ಕರೆದರು 10 ಮಾಸವನು. ಸಾಮಾನ್ಯವಾಗಿರತಕ್ಕಂಥ ಸಾಮಂತ ರಾಜರ ಒಂದು ಆಶ್ರಯದಲ್ಲಿ ಮಹಾರಾಜರಾದ ಈ ರಾಜರು 10 ತಿಂಗಳು ಕಾಲವನ್ನು ಕಳೀತಾ ಇದ್ದಾರೆ. ಆದರೆ ರಾವಣನು ಮುನ್ನೊಂದು ಸೀತಾಪ ದೇವಿಗಳುಪಿದ ಕಥೆಯವೋಲ್, ಸಂಭಾವಿಸಿದ ಕೀಚಕ ವಿಡಂಬವ ಕೇಳು ಭೂಪಾಲ. ತ್ರೇತಾಯುಗದಲ್ಲಿ ರಾವಣಾಸುರ ಯಾವ ರೀತಿ ಸೀತಾದೇವಿಯನ್ನು ಹೊತ್ಕೊಂಡೋಗಿ ಕಷ್ಟವನ್ನು ಅನುಭವಿಸಿದನೋ, ಅಥವಾ ಸೀತಾದೇವಿಗೆ ಯಾವ ರೀತಿ ರಾವಣನಿಂದ ಕಷ್ಟ ಬಂತು, ಆ ರೀತಿ ಇವರಿಗೆ ಒಂದು ಕಷ್ಟ ಬಂತು. ಅದನ್ನು ಹೇಳ್ತೀನಿ ಕೇಳಪ್ಪ ಅಂತ ಹೇಳಿಬಿಟ್ಟು ಜನಮೇಜಯ ಮಹಾರಾಜನಿಗೆ ವೈಶಂಪಾಯ ಮುನೀಂದ್ರರು ಈ ಕಥೆಯನ್ನು ಹೇಳ್ತಾ ಇದ್ದಾರಂತೆ. ಒಂದು ದಿವಸ ವಿರಾಟ ನರಸಿಯ ಮಂದಿರ ಓಲೈಸಲು ಐತಂದನೈ ಆಕೆಯ ತಮ್ಮ ಕೀಚಕನು ಅತುಳ ಭುಜಬಲನು. ವಿರಾಟನ ರಾಜನ ಭಾವಮಯನಾಗಿರ್ತಕ್ಕಂಥ ಕೀಚಕ, ಮಹಾಬಲಶಾಲಿಯಾಗಿರ್ತಕ್ಕಂಥ ಕೀಚಕ ಆವಾಗ ತನ್ನ ಅಕ್ಕನ ಮನೆಗೆ ಬರ್ತಕ್ಕಂಥದ್ದಿದೆ. ಸುದೇಶ್ನಾದೇವಿ ನನ್ನ ಒಂದಿನ ಬರ್ತಾನವನು. ಆಗ ಸುದೇಶ್ನಾದೇವಿ ಕರ್ಕೊಂಬಂದು ಆಯಮ್ಮ ಪಕ್ಕದಲ್ಲಿ ಸಿಂಹಾಸನದ ಮೇಲೆ ಕೂಡಿಸ್ಕೊಂತಾಳೆ. ಅವನಿಗೆ ಬೇಕಾಗಿರತಕ್ಕಂಥ ಒಂದು ಉಪಚಾರವನ್ನು ಮಾಡ್ತಾಳೆ. ಮಾಡ್ತಾ 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 ತನು ಪುಳಕ ತಲೆದೋರಲು ಉಬ್ಬಿನಲಿ ಸತ್ಕೃತನಾಗಿ ಕಮಲಾಲನೆಯರನ್ನು ಕಂಡನು ಸುಧೇಶ್ನೆಯ ಮೇಳದ ಅವಲೆಯರ. ಏನವನು ಸುಮ್ಮನೆ ಕೊಬ್ಬಿದು ಹೋರಿ ಇದ್ದಂಗೆ ತಿಂದು 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 ಪ್ರಪಂಚದಲ್ಲಿ ಅವನಿಗೆ ಎದುರೇ ಇಲ್ಲ. ಅವನು ಮಾಡಿದ್ದೇ ಕೆಲಸ, ಅವನು ಹೇಳಿದ್ದೇ ಮಾತು.
ಆ ರೀತಿ ಬೆಳೆದಿರತಕ್ಕಂಥವನು ಮಹಾಕ್ರೂರಿ ಕೀಚಕ ಕುತ್ಕೊಂಡು ಚೆನ್ನಾಗಿ ತಿಂದು ರೇವಂತ ತೆಗಿಬಿಟ್ಟು ಅಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆ ಹೆಣ್ಣು ಮಕ್ಕಳನ್ನು ನೋಡ್ತಾ 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 ಬಂದಂತೆ ಏನಾಯ್ತಪ್ಪ, ಅವರ ಮಧ್ಯದ ಲಮಲ ತಾರಾ ನಿವಹದಲ್ಲಿ ರೋಹಿಣಿಯವೋಲ್, ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಫಳಫಳ ಹೊಳಿತಕ್ಕಂಥ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರ ಯಾವ ರೀತಿ ಪ್ರಕಾಶಮಾನವಾಗಿ ಹೊಳೆಯುತ್ತೋ ಹಾಗೆ ಸುರ ಯುವತಿಯರಲ್ ಊರ್ವಶಿಯವೋಲ್, 330 ಕೋಟಿ ಜನ ಯುವತಿಯರಲ್ಲಿ ದೇವತೆಗಳಲ್ಲಿ ಊರ್ವಶಿ ಎಷ್ಟು ಸುಂದರಳು ಆ ರೀತಿ ನದಿಗಳು ಜಾಹ್ನವಿಯ, ಎಲ್ಲ ನದಿಗಳಲ್ಲಿ ಗಂಗಾದೇವಿ ನದಿ ಎಷ್ಟು ಪವಿತ್ರಳೋ ಆ ರೀತಿ ಅವಯವದ ಪರಿಮಳದ ಪಸರಕ್ಕೆ ಕವಿವ ತುಂಬಿಯ ಸಾರ ಸಂಗೀತವನ್ನು ಕೇಳುತ್ತ ಖಂಡನವ ಪಾಂಚಾಲನಂದನೆಯ. ಏನು ಸುಮ್ಮನೆ ಒಂದು ಕಡೆ ಸಂಗೀತ ಬರ್ತಾ ಇದೆ, ಒಂದು ಕಡೆ ನಾಟ್ಯ ಆಡೋರು ಪಕ್ಕದಲ್ಲಿ ಆಡ್ತಾ ಇದ್ದಾರೆ, ಇಷ್ಟು ಜನ ನೋಡ್ತಾ 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 ಒಂದು ಜಾಗದಲ್ಲಿ ಅವನ ಕಣ್ಣು ಹಂಗೆ ನಿಂತುಬಿಡ್ತಂತೆ. ಅದೇ ಅವಳೇ ದ್ರೌಪದಿ ನೋಡಿದಂತೆ, ನೋಡಿಬಿಟ್ಟ ಏನಪ್ಪ ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಅಂದ್ಕಂತಾನಂತೆ, ರತಿಯ ಚೆಲುವಂತಿರಲಿ, ಯಾರಪ್ಪ ಇವಳು? ಮನ್ಮಥನ ಹೆಂಡತಿ ರತಿದೇವಿ ಭಾಳ ಸುಂದರ, ಈ ಪ್ರಪಂಚದಲ್ಲಿ ಸೌಂದರ್ಯವತಿ ಅಂತಾರೆ. ಅವಳು ರೂಪ ಒಂದು ಕಡೆ ಇರಲಿ, ಸಿರಿ ಪಾರ್ವತಿಯ ರೂಪಂತಿರಲಿ, ಪ್ರಳಯಕಾಲ ರುದ್ರನಾಗಿರ್ತಕ್ಕಂಥ ಶಿವನ ಹೆಂಡತಿ ಪಾರ್ವತಿಯ ರೂಪು ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಸೌಂದರ್ಯವತಿ ಅಂತಾರೆ. ಅವಳ ರೂಪನೂ ಹಾಗಿರಲಿ. ಬೊಮ್ಮನ ಸತಿಯ ಸೊಬಗಂತಿರಲಿ, ಸೃಷ್ಟಿಕಾರನಾಗಿರ್ತಕ್ಕಂಥ ಬ್ರಹ್ಮನ ಹೆಂಡತಿ ಸರಸ್ವತಿ ಸೌಂದರ್ಯವತಿ ಅಂತಾರೆ, ಅವಳ ಒಂದು ಸೌಂದರ್ಯನೂ ಹಾಗಿರಲಿ. ಈ ಬಾಲಕಿಯ ರೂಪಿಂಗೆ ಪ್ರತಿಯ ಕಾಣೆನು, ನನಗೆ ಕಾಣಿಸ್ತಾ ಇರತಕ್ಕಂಥ ಈ ಬಾಲಕಿಯ ರೂಪಿಂಗೆ ನಾನು ಪ್ರತಿಯನ್ನು ಕಾಣೆ. ಇವಳ ರೂಪಿನೆದುರಿಗೆ ಅವ್ರ ರೂಪ ಏನೂ ಅಲ್ಲ. ಪಾಂಡವರ ದುರುಪತಿಯ ರೂಪಿಂಗೈದು ಮಡಿ, ಅದನ್ನು ಅಂದ್ಕಂತಾನಂತೆ. ಪಾಂಡವರ ಹೆಂಡತಿ ದ್ರೌಪದಿ ದೇವಿ ಇವರೆಲ್ಲರಿಗಿಂತೂ ಸೌಂದರ್ಯವತಿ ಅಂತಾರಲ್ಲ, ಅದಕ್ಕಿಂತ ಸೌಂದರ್ಯವತಿ ಆಗಿದ್ದಾಳಲ್ಲ ಇವಳು ಯಾರು? ರೂಪಿಂಗ್ 5 ಮಡಿ ಸೌಂದರ್ಯವತಿ ಆಗಿದ್ದಾಳಲ್ಲ ಇವಳು. ವಿಭ್ರಮವ ಐದಿದುದು ಎನ್ನಯ ಮನದಲ್ಲಿ ಏನು ತೀರ್ಥ, ಅರಿವು ತಲೆ ಕೆಳಗಾಯಿತು ಧೈರ್ಯದ ನಿಧಿಗೆ ನಗೆಗೆಡೆಯಾಯಿತು, ಲಜ್ಜೆಯ ಹೊರಿಗೆ ಬರಿ ತೊರೆಯಾಯಿತು, ಕರಿಮಳೆ ಹೋಯಿತು ಭವ ಬೀಜ ಭಯ ಬೀಜ, ಮರವೆ ಗರಿಗಟ್ಟಿತು ಮನೋಭವ ನಿರಿಗಲಸ ಬಲು ಹಾಯಿತು, ಹೊಗಳುವಡರಿಯನಾತನ ತನುವಿನಂತ ಸ್ಥಾಪದಿಳ್ಗೆಯನು. ಏನವನಿಗೆ ತಲೆ ಕೆಟ್ಟುಬಿಡ್ತು, ನಾಚಿಕೆ ಹೋಗಿಬಿಡ್ತು. ಏನು ಬರೀ ಅವಳ ಮೇಲೆ ಕಣ್ಣು, ಏನಾದರೂ ಮಾಡಿ ಅವಳನ್ನು ನಾನು ಮದುವೆ ಮಾಡ್ಕೋಬೇಕಲ್ಲ, ನನ್ನವಳನ್ನಾಗಿ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಒದ್ದಾಡ್ತಿದ್ದಾನಂತೆ. ಅಕ್ಕ ಅಂದ ಕೇಳು ಭಿನ್ನಹವಕ್ಕ ನಿಮ್ಮಡಿ ಓಲೆ ಕಾತಿಯರೊಳಗೆ ಮೀಟಿನ ಮೇಲುಗೈ ಇವಳಾವಳೆಂದನು ಎಂದು ಅಗ್ರಜಯ ಬೆಸಗೊಂಡ. ಅಲ್ಲಕ್ಕ, ಅಷ್ಟು ಜನ ಸೌಂದರ್ಯವತಿಯರಲ್ಲಿ ಇವಳು ಯಾರಕ್ಕ? ಅವರೆಲ್ಲರಿಗಿಂತಲೂ ಕೂಡ ಮಹಾ ಸೌಂದರ್ಯವತಿ ಆಗಿದ್ದಾಳಲ್ಲ, ಯಾರೀಕೆ? ಅವಾಗ ಅವರ ಅಕ್ಕ ಹೇಳ್ತಾಳಂತೆ, ಅಪ್ಪ ಈಕೆ ಕಂಧರ್ವರ ರಮಣಿ, ನಮ್ಮಾಕೆಯಾಗಿರೆ ಮಾನ್ಯ ವೃತ್ತಿಯೊಳೀಕೆಯನ್ನು ಸಲಹುವೆವು, ಬಲ್ಲಿದರಿವಳ ವಲ್ಲಭರು. ಅಪ್ಪ, ಈಕೆ ಗಂಧರ್ವರ ಹೆಂಡತಿ, 1 ವರ್ಷ ಗಂಡಂದ್ರನ್ನು ಬಿಟ್ಟಿದ್ದೀನಿ ಅಂತ ನಮ್ಮ ಹತ್ರಕ್ಕೆ ಬಂದಿದ್ದಾಳೆ. ಬಹಳ ಗೌರವದಿಂದ ಇವಳನ್ನು ನಡೆಸ್ಕೊಂತ ಇದ್ದೀವಪ್ಪ ನಾವು. ಇವಳ ಗಂಡಂದರು ಬಹಳ ಬಲಶಾಲಿಗಳಪ್ಪ. ಸಾಕು ಬೀಡಾರಕ್ಕೆ ನೀ ಹೋಗು. ಏಕೀಚಿಕ ಸೋ ಅಂದ್ರೆ ರಾಗ ಗೊತ್ತಾಗಲ್ಲೇನೋ, ನಿನ್ನ ನಡೆ ಬಾರ ಏನು ಅಂತ ನಮಗೆ ಗೊತ್ತು. ಇವಳ ಮೇಲೆ ಮಾತ್ರ ನಿನ್ನ ಕಣ್ಣಿಡಬೇಡ, ನಡಿ ನಿಂದ ಮನೆಗೆ ನಿನ್ನ ದಾರಿ ನೀನು ಹಿಡ್ಕೊಂಡು. ಈಕೆ ನಿನಗಹಳಲ್ಲ, ಈಕೆ ನಿನಗೆ ಸೇರ್ತಕ್ಕಂಥವಳಲ್ಲ. ನಿಂದಿರು ಕಾಕನಾಡದಿರೆನುತ ಬೀಳ್ಕೊಟ್ಟಳು ನಿಜಾನು ಜನ. ಸುಮ್ಮನೆ ಕೆಲ್ಸಕ್ಕೆ ಬರದೇ ಇರೋ ಮಾತುಗಳು ಮಾತಾಡಬೇಡ, ಹೋಗ ಕಡೆ ನಡಿ ಅಂತ ಹೇಳಿಬಿಟ್ಟು ಅವನನ್ನು ಅಲ್ಲಿಂದ ತಕ್ಷಣ ಎಬ್ಬಿಸಿ ಕಳಿಸಿದಾಳಂತೆ. ಬಂದ ಮನೆಗೆ
ಏನು ಸುಮ್ಮನೆ ಅವನಿಗೆ ಬರೀ ಅದೇ ಚಿಂತೆ ಅದೇ ಚಿಂತೆ ಅದೇ ಚಿಂತೆ. ದ್ರೌಪದಿಯ ಒಂದು ರೂಪ ಅವನ ಮನಸ್ಸಿನಲ್ಲಿ ಊರು ಬಿಟ್ಟಿದೆ ಅಂತ, ಬೇರೂರು ಬಿಟ್ಟಿದೆ. ತಾರಿತಂತಃಕರಣ ಕಾಮನ ಕೂರು ಕಣೆ ಕಾಲಿಕ್ಕಿದವು ಮನದೇರು ಮುಚ್ಚಿತು ದುಗುಡ ಬಲಿದುದು ಮಸುಗು ಮೋರೆಯಲಿ ಮೀರಿ ನಿಜ ಮಂದಿರಕ್ಕೆ ಢಗೆ ಮೈದೋರೆ ಬಂದನು ಮರುದಿವಸ ತಲೆಮಾರಿ ಕಂಡನು ದ್ರೌಪದಿಯನು ಅರಮನೆಯ ಬಾಗಿಲಲ್ಲಿ. ಆಯ್ತು, ನಾಳೆ ಅವಳನ್ನು ಮಾತಾಡ್ಸೋಣ ಅಂದ್ಕೊಂಡು ಸೀದಾ ಮನೆಗೆ ಬಂದ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ನಾನ ಗೀನ ಮಾಡಿ ಬಂದು ಸೀದಾ ಬಾಗಲ ತಲಬಾಗಿಲು ಇದರಲ್ಲಿ ನಿಂತುಬಿಟ್ಟೇನಂತೆ. ದ್ರೌಪದಿ ಆ ಕಡೆಯಿಂದ ಬಂದರೆ ನಾನು ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಆವಾಗ ಬಂದ್ಲಂತೆ. ಅಮ್ಮ ಏನು ಮಹಾಲಕ್ಷ್ಮಿ ಬಂದಂಗೆ ಬರ್ತಾ ಇದ್ದಾಳೆ ಬೀದಿಯಲ್ಲಿ ನಡ್ಕೊಂಡು. ಅದನ್ನು ನೋಡಿಬಿಟ್ಟ. ಒಲಿದು ಸಿಂಹದ ಸತಿಗೆ ಸೀದಾ ಬಂದುಬಿಟ್ಟ, ಅವಳು ಎದುರಿಗೆ ನಿಂತುಬಿಟ್ಟ. ಒಲಿದು ಸಿಂಹದ ಸತಿಗೆ ನರಿ ಮನವಳುಪು ಅಂತೀರೇ, ಸಿಂಹದ ಸತಿಗೆ ನರಿ ಮನವಳುಪು ಅಂತೀರೇ. ಒಂದು ಸಿಂಹದ ಎದುರಿಗೆ ನರಿ ಬಂದು ನಿಂತಂಗಾಯ್ತು. ಗರುಡನ ಅರಸಿಗೆ ನಲಿದು ಪಣಿ ಬಯಸುವ ಬೋಲ್ ಐದಿದನು ಬಾಲಕಿಯ ಬಳಿಗೆ. ಗರುಡ ಹತ್ರ ಹಾವು ಬಂದಂಗಾಯ್ತಂತೆ. ಸೀದಾ ಅಲ್ಲಿಗೆ ಬಂದು ನಿಂತಾಗ ಅವಳು ಮುಖ ಕೂಡ ನೋಡಲಿಲ್ಲಂತೆ. ಅವನ ಮನಸ್ಸೇನು ಅಂತ ಅರ್ಥ ಮಾಡ್ಕೊಂಡ್ಲು. ತೊಲಗಿ ಹಿಂದಡಿಡಲು ಅಳುಕದೈ ತಂದು ಅಬುಜವದನೆಯ ಬಳಿಗೆ ಬಂದನು ನುಡಿಸಲಾಗದೆ ತರಳೆ ನೀನಿಂದ. ಹಿಂದಕ್ಕೊಂದು ಹೆಜ್ಜೆ ಇಟ್ಲು. ಅವನು ಮುಂದಕ್ಕೆ ಬಂದು ನಿಂತ್ಕಂಡ. ಏಯ್, ನಾನು ಮಾತಾಡಿಸಿದ್ರೆ ಎಲ್ಲಿಗೆ ಹೋಗ್ತಿದೀಯೇ ನೀನು? ಮಾತಾಡಿಸಿದ್ರು ಮಾತಾಡೋಕ್ಕಾಗಲೇನೆ ಅಂದ. ಅವಾಗ ಹೇಳ್ತಾಳಂದ ದ್ರೌಪದಿ, ಏಯ್ ಮುಚ್ಚಬಾಯಿ ಅಂದ್ಲು. ಎಲ್ಲೆ ಮರುಳೇ ಬೇಡಳು ಪದಿರು ಕೂರಲಗ ಕೊರಳಿಗೆ ಬಯಸದಿರು ಕಳವಳಿಸದಿರು ಕೈಯೊಡನೆ ನಿನ್ನ ಅರಮನೆಗೆ ತೆರಳುವುದು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸೀದಾ ಹೋಗ್ಬೇಕು ನೀನು ಅರಮನೆಗೆ. ಕೆಟ್ಟದ್ದಕ್ಕೆ ಮನಸ್ಸು ಕೊಡಬೇಡ ಕೀಚಕ. ಸುಲಭನಾ ನಿನಗಲ್ಲ, ನಿನಗೆ ಅಷ್ಟು ಸುಲಭವಾಗಿ ಒಲಿತಕ್ಕಂಥವಳು ನಾನಲ್ಲ. ನಿನ್ನನ್ನು ಕೆಲವರು ನಗುವರು. ನೋಡಿ ಎಷ್ಟು ಜನ ನಿಂತ್ಕೊಂಡು ನಗ್ತಿದ್ದಾರೆ. ಪರದ ಸದ್ಗತಿ ತೊಲಗುವುದು ಬೇಡ ಕಟ ಎಂದಳು ಪಾಂಡವರ ರಾಣಿ. ಪರದಲ್ಲಿ ಬರತಕ್ಕಂಥ ಸದ್ಗತಿನೂ ಹಾಳಾಗೋಗುತ್ತೋ ಕೀಚಕ, ಬೇಡಪ್ಪ. ಅನ್ಯಾಯವಾಗಿ ಹಾಳಾಗೋಗ್ಬೇಡ, ಆ ಕಡೆಗೆ ಹೋಗು ಅಂದರೆ. ಅವಾಗ ಅವನು ಬಿಲ್ಲೆಲೆಗೆ ಸೈರಂದ್ರಿ ಕಾಮನ ಬಲ್ಲೆಹದ ಬಲುಗಾಯ ತಾಗಿತು ಬಲ್ಲೆ ನೀನು ಔಷಧಿಯ ರಕ್ಷಿಸಿಕೊಂಬುದನ್ನು ನೋಡಲ್ಲ. ನನ್ನ ಶರೀರ ನಾನೇನು ಯಾವ ರೀತಿ ಬೇಕು ಕಾಪಾಡಿಕೆಬೇಕು ಅಂತ ನನಗೆ ಗೊತ್ತು. ನೀನು ಯಾರು ಹೇಳೋಕ್ಕೆ? ನಿಲ್ಲೋ ಒಂದು ಸ್ವಲ್ಪ ಹೊತ್ತು. ನಾನು ಮಾತಾಡಿದ್ದಕ್ಕೆ ನೀನು ಮಾತಾಡಷ್ಟೇ. ಏನು ಕೀಚಕ ಅಂದರೆ ವಿರಾಟನಗರ ಇಡೀ ಪ್ರಪಂಚನೇ ತರ 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 ನಡುಗ್ತಿತ್ತು. ಅಂಥ ಪ್ರಚಂಡ ಅವನು. ಏನು ಹೇಳಿದರೆ ಮಾತಾಡೋಕ್ಕಾಗಲ್ಲ. ನೀನು ಸರಿಯಾಗಿ ಮಾತಾಡ್ತಿದ್ದು ಇಲ್ಲ ಅಂತಲ್ಲ, ಆದರೆ ನೆಟ್ಟಿಗೆ ಮಾತಾಡೋದು ಕಲಿಬೇಕು. ಅವಾಗ ಅವಳಂದ್ಲು, ಎಲೆಗೆ ಪಾತಕಿ ನಿನ್ನ ಕಣ್ಣೆಂಬಲಗಿನಲ್ಲಿ ತನ್ನದೇ ನೋಯಿಸಿತು ತೊಲಗಬಹುದೇ ಕರುಣವಿಲ್ಲವೇ ನಿನ್ನ ಮನದೊಳಗೆ. ಏನೇ ಒಂದಿಷ್ಟಾದರೂ ಕರುಣೆ ಬೇಡವಾ? ಇವನು ಮಹಾರಾಜ, ಮಹಾಪ್ರಚಂಡ, ವಿರಾಟ್ ರಾಜನ ಭಾವಮೈಯಿಂದ ಬಂದು ಕೇಳ್ತಿದ್ದಾನೆ ಅಂತ ಹೇಳಿ ನಿನಗೆ ಸ್ವಲ್ಪ ಆದರೂ ಮನಸ್ಸು ಬರಬಾರ್ದ? ಆದ್ದರಿಂದ ನನಗೆ ಎನ್ನಯ ಭಯವ ತಗ್ಗಿಸಿ ತಲೆಯ ಕಾಯಲು ಬೇಕೆನ್ನುತ್ತ ಕೀಚಕನು ಕೈ ಮುಗಿದ. ಈಗ ನನ್ನ ಕಾಪಾಡೋಳು ನೀನೇ ಅಂತ ಹೇಳಿಬಿಟ್ಟು ಕೈ ಮುಗಿದು ನಿಂತ್ಕಂಡ, ನೀನೇ ಗತಿ ಅಂತ. ಅವಾಗ ಅವಳಂತಳಂತೆ, ಪರರಸತಿ ಗಳುಪಿದೊಡೆದ ಪಾತಕ ದೊರಕುವುದು ನಿಜಲಕ್ಷ್ಮಿ ತೊಲಗುಗು ಧರೆಯೊಳಗ್ಗದ ಕೀರ್ತಿ. ಅನ್ಯಾಯವಾಗಿ ನಿನ್ನ ಮಹಾಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾಳೆ ಕಣೋ. ನಿನ್ನ ಕೀರ್ತಿ ಹಾಳಾಗೋಗುತ್ತೆ ಕಣೋ. ಹೇಳಿದ್ ಕೇಳು, ನಡಿಯೋ ನಿಮ್ಮ ಮನೆಗೆ ನೀನು. ಅವನೇನಂತ ಗೊತ್ತಾ? ಮೇಲೆ ಸದ್ಗತಿ ಬೆಂದು ಹೋಗಲಿ. ಯಾವನಿಗೆ ಬೇಕು ನಿನ್ನ ಸದ್ಗತಿ? ನಿನ್ನ ಸೌಂದರ್ಯದ ಎದುರಿಗೆ ಹಾಳಾಗೋಗಲಿ. ಕಾಲನವ ರೈತರಲಿ ಬಂಧುಗಳೇಳಿಸಲಿ ಮಾನ ಮರ್ಯಾದೆ ನಾಚಿಗೆ ಹೇಚಿಗೆ ಎಲ್ಲ ಬಿಟ್ಟು ಬಂದಿದ್ದೀನಿ ಕಣೆ ನಾನು. ಎಲ್ಲ ಮೊಣ್ಣೊಯ್ಕೊಂಡು ಹೋಗಲಿ. ನೀನು ನನಗೆ ಬೇಕು. ಬಾಲೆ ನೀನೆನಗುಲಿದೆ ಕಾಮನ ಕೋಲು ಎನ್ನನು ಮರಳಲಿಯದು ಲೋಲಲೋಚನೆ ಬಿರುಬ ನುಡಿಯದೆ ತನ್ನನುಳು ಎಂದ. ಮತ್ತು ಮಾತಾಡಬೇಡ. ಕೇಳಿ ಕಿವಿ ಮುಚ್ಚಿದಳು
ತನ್ನಯ ಮೇಳದೈವರ ನೆನೆದು ಹರ ಹರ ಶೂಲಪಾಣಿ ಮುಕುಂದ ಎನ್ನುತ್ತವೆ ರವಿಯ ನಿಕ್ಷಿಸುತ್ತ. ಪರಮಾತ್ಮ, ಭಗವಂತ ಕಾಪಾಡಪ್ಪ, ನೀನೇ ರಕ್ಷಿಸಬೇಕು ಅಂತ ಹೇಳಿಬಿಟ್ಟು ಆ ಸಾಕ್ಷೀಭೂತನಾಗಿರ್ತಕ್ಕಂಥ ಸೂರ್ಯದೇವನನ್ನು ಸ್ಮರಣೆ ಮಾಡಿ, ಶ್ರೀಕೃಷ್ಣನನ್ನು ಸ್ಮರಣೆ ಮಾಡಿ, ಕಾಪಾಡಪ್ಪ, ನನ್ನ ಮರ್ಯಾದೆ ಹೋಗತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ನಮಸ್ಕಾರ ಮಾಡಿದ್ಲು. ಕಾಳು ಮೂಳನಲ ಕಳಾಗ್ರನಿ ಮೇಲುಗಾಣಲಲ ಮದಾಂಧನ ಸೋಲಿಸುವರಾರುಂಟೆನುತ ತಲೆಬಾಗಿದಳು ತರುಣಿ. ಮತ್ತೇನು ಮಾತಾಡಲಿಲ್ಲ, ತಲೆ ಬುಗಿಸಿಬಿಟ್ಟಂತೆ. ಅಂತಳಂತೆ, ಎಲೆ ದುರಾತ್ಮ ಮಹಾಪರಾಧವ ಬಯಸುವರೆ, ಬಯಲಿಂಗೆ ನಿನ್ನಯ ಕುಲದ ಬೇರನ್ನು ಕೊಯ್ವರೆ ಬಹುದಾವುದಿದರಿಂದ. ನನ್ನವರು ಬಂದು ನನ್ನ ಗಂಡಂದು ನೀನು ಕುಲದ ಬೇರನ್ನು ಕೊಯ್ದು ಬಿಡ್ತಾರೋ. ಯಾತಕ್ಕಿಂತ ಕೆಲಸ ಮಾಡ್ತಿದೆಯೋ, ಬೇಡಪ್ಪ, ಅನ್ಯಾಯವಾಗಿ ನಿನ್ನ ವಂಶ ಹಾಳಾಗೋಗುತ್ತೆ ಅಂದರೂ ಕೂಡ ಅವನು ಕೇಳ್ತಾ ಇಲ್ಲ. ಸಾವು ತಪ್ಪದು ತನಗೆ ಕಾಮನ, ಹುಟ್ಟಿದವರು ಸಾಯಲೇಬೇಕು ಕಣೆ, ನಿನ್ನ ಗಂಡ ಅಂದ್ರು ಬಂದು ನನ್ನೇನು ಮಾಡ್ತಾರೆ, ಕೊಂದ್ರು ಕೊಂದ್ಲಿ, ಸಾಯ್ತೀನಿ ಅಷ್ಟೇ ತಾನೆ, ನೀನು ನನಗೆ ಬೇಕು. ಆ ರೀತಿ ಅವನು ಪಟ್ಟಿಡಿದು ಬಿಟ್ಟಿದ್ದಾನೆ. ಮರುಳು ತನ ಬೇಡೆಲವೋ ಗಂಧರ್ವರಿಗೆ ಹೆಂಡತಿ ತಾನು. 5 ಜನ ಮಹಾಪ್ರಚಂಡರಾಗಿರ್ತಕ್ಕಂತಹ ಗಂಡಂದರಿಗೆ ನಾನು ಸತಿ ಕಣೋ, ನನ್ನ ಪತಿಗಳು ಮಹಾಪ್ರಚಂಡರು, ನಿನ್ನನ್ನು ಸುಮ್ಮನೆ ಬಿಡಲ್ಲ. ದುರುಳತನವನ್ನು ಸೇರಿಸರು ತನ್ನವರು ಬಲ್ಲಿದರು. ಸ್ವರಹಯದಿರು ಅಪಕೀರ್ತಿ ನಾರಿಯ ನೆನೆಯದಿರು. ಅಪಕೀರ್ತಿ ನಾರಿಯನ್ನು ನೆನೆಬೇಡ, ನೀ ನಿನ್ನ ನಿಲಯಕ್ಕೆ ಮರಳುವುದು ಲೇಸೆಂದು ತೃಣವನು ಹಿಡಿದು. ಅಷ್ಟಾದರೂ ಕೂಡ ಅವನ ಮುಖಾನೇ ನೋಡ್ತಿಲ್ಲಂತೆ. ಒಂದು ಹುಲ್ಲು ಕಡ್ಡಿಯನ್ನು ಹಿಡ್ಕೊಂಡು ಹೇಳಿದಾಳಂತೆ, ಹೋಗ್ ಆ ಕಡೆ. ಆವಾಗ ಅವನೇನಂತಾನೆ ಗೊತ್ತಾ, ಹರಿವಿರಿಂಚುಗಳಾದೊಡೆಯು ಸಂಗರದೊಳಿದಿರಿಲ್ಲ ಎನಗೆ. ಹರಿಹರ ಬ್ರಹ್ಮಾದಿಗಳು ಕೂಡ ನನ್ನನ್ನು ಎದುರಿಸ್ತಕ್ಕಂಥ ಶಕ್ತಿ ಇಡೀ ಪ್ರಪಂಚದಲ್ಲಿಲ್ಲ. ಮರುಳೇ ತರುಣಿ ತನ್ನೊಡನೆ ಏನು ತೋರ ನಿನ್ನ ವಲ್ಲಭರ, ತರುಣಿ ತೋರ ನಿನ್ನ ವಲ್ಲಭರ. ಅದು ಯಾರು 5 ಜನ ಗಂಡ ಅಂದರು, ಮೊದಲು ಕರೆಸು, ಮೊದಲು ನಾವು ಕರೆಸಿಬಿಟ್ಟು ಅವ್ರನ್ನ ನಾನು ತೋರಿಸು ನನಗೆ. ಅವ್ರನ್ನ ಕಡೆ ಮಾಡಿದ ಮೇಲೆ ನಿನ್ನನ್ನು ಒಪ್ತಿತಾನೆ, ಅದಕ್ಕೆ ನಾನು ಒಪ್ಕೊಂತೀನಿ. ನೀರೇನು ಕದಿರೆನ್ನ ಮತ ಮುಮ್ಮಾರು ಓದುದು, ನೀನು ಚಿತ್ತವ ಸೂರೆಗೊಂಡಿ ಮದನ ನಂಬಿಂಗೊಡಲ ಹೂಣಿಸುವೆ. ಇಲ್ಲ, ನಾನು ಸಾಯ್ತೀನಿ. ಕರೆ ಇಲ್ಲ ಅಂದ್ರೆ 5 ಜನ ನಾನು ಕಡೆ ಮಾಡೇ ಮುಂದಕ್ಕೆ ಮಾತಾಡೋದು ಅಂತಳಂತೆ. ತಲೆ ಮರುಳೇ ಮನದ ವಿಕಾರ ಮಾರಿಯ ಸರಸವಾಡುವರುಂತೆ. ಮನಸ್ಸು ಕೆಟ್ಟದೆ, ಮನಸ್ಸು ಹಾಳಾಗೋಗಿದೆ ಅಂತೇಳಿ ಹೋಗಿಬಿಟ್ಟು ಮಾರಮ್ಮನ ಹತ್ರ ಸರಸ ಆಡಕ್ಕೆ ಹೋಗ್ತಿದೆಯಲ್ಲೋ, ಆ ರೀತಿ ಆಯಿತು. ಮೃತ್ಯುವೆಸನೆ ನೆನೆವರೇ, ಮೃತ್ಯು ದೇವತೆಯನ್ನು ಕರೀತಾರ ಯಾರಾದರೂ? ದಳ್ಳುರಿಯ ಪ್ರತಿಮೆಯ ನಪ್ಪುವರೇ ಬಯಸಿ. ತಗದಗ ಉರಿತಕ್ಕಂಥ ಬೆಂಕಿನ ಯಾರಾದರೂ ಒಪ್ಕೊಂತಾರ? ಸರಳ ಕಂಗೈಸುವರೇ ಪಾಪಿಯೇ ಮರುಳು ನಿನ್ನ ಅರಮನೆಗೆ ಎನ್ನಯ ಗರುವ ಗಂಡರು ಕಡಿದು ಹರಹುವಳೆಂದು ಎಂದಳಿಂದು ಮುಖಿ. ನಿನ್ನ ಮನೆಗೆ ಇವಾಗೇ ಹೋಗಿಲ್ಲ ಅಂದರೆ ಬಂದ್ಬಿಟ್ಟು ನನ್ನ ಗಂಡ ಅಂದ್ರೆ ನೀನು ಕಡಿಮೆ ಮಾಡಿಬಿಡ್ತಾರೆ. ನ್ಯಾಯವನ್ನು ಮಿಗಿ ಗೆಲುವುದಿ ಅನ್ಯಾಯವು ಅಧಮನ ಧರ್ಮ ಮಾರ್ಗಸ್ಥಾಯಿಗಳ ತಿಮಿರಕ್ಕೆ ಭಾಸ್ಕರಗಾವು ಗಂತರವು. ರಾಯರೆನ್ನವರು ಕಾಯರೆನ್ನವರವರ ಕೈಗುಣವಾಯತವ ಬಲ್ಲವರೇ ಬಲ್ಲರು. ನಾಯಿಯೇ ಸಿಂಹಕ್ಕೆದಿರೆ ಫಡ ಹೋಗೆಂದು ತಿರುಗಿದಳು. ಲೇ ನೀನು ನಾಯಿ, ನಾನು ಸಿಂಹ, ಎಷ್ಟು ಹೇಳಿದರೂ ಕೂಡ ನಿನಗೆ ಅರ್ಥ ಆಗ್ತಿಲ್ಲ. ನಿನ್ನ ಪ್ರಾಣ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿಬಿಟ್ಟು ನಿನ್ನಿಗೆದರೆ ನಾನು ಅಂತ ಹೇಳಿ ಸುಮ್ಮನೆ ಹಿಂದಕ್ಕೆ ತಿರುಗಿ ದಡ್ಡ 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 ಬಂದ ದಾರಿಗೆ ಹೋಗಿಬಿಟ್ಲು. ಸೀದಾ ಬಂದುಬಿಟ್ಟ ಇವನು ಅವರ ಅಕ್ಕನ ಮನೆಗೆ. ಬಂದು ಉದ್ದಕ್ಕೆ ಅವ್ರ ಅಕ್ಕಕ್ಕೆ ನಮಸ್ಕಾರ ಮಾಡಿಬಿಟ್ಟು, ಅಕ್ಕ ಹಣೆಯ ನಂಗ್ರಿಗೆ ಚಾಚಲೆತ್ತಿದ ನಣಕಿಗನ ತೆಗೆದಪ್ಪಿ ಮದನಾರಣನೆ ಮದವಾರಣನೆ ಕುಳ್ಳಿರೆನುತ್ತ ನೋಡಿದಳು ಆ ಸಹೋದರನ. ಓಡಿ ಬಂದು ಅವ್ರ ಅಕ್ಕಗೆ ನಮಸ್ಕಾರ ಮಾಡಿ ಸುಮ್ಮನೆ ಬಿಕ್ಕಿ ಕಳ್ತಿದ್ದಾನಂತೆ. ಏನಪ್ಪ ತಮ್ಮ, ಅಕ್ಕ ನನ್ನ ಕಾಪಾಡಕ್ಕ, ಏನಾಯಿತು ನಿನಗೆ? ಹೆಣ ಮುಸುಡು ಬಿದ್ದಿದೆ, ನಿನ್ನ ಮುಖ ಏನಾಗಿದೆಯೋ?
ಲತಾಂಗಿಯ ಕೆಣಕಿದನೋ ಕಡು ಪಾಪಿ. ಪಾಪ ಅವಳನ್ನೋಗಿ ಮತ್ತೆ ಕೆಣಕಿದ್ನೇನೋ. ವಂಶವ ಹಣಿವ ಹನಿದವಾದಡೆ ವಾಡದೆ ಮಾಡನೇಗುವೆ ನಿನುತ ಮುರುಗಿದಳು. ನಮ್ಮ ವಂಶ ಹಾಳು ಮಾಡೋ ತನಕ ಇವನು ಬಿಡಲ್ಲ ಅಂತ ಹೇಳಿ ಒದ್ದಾಡ್ತಿದ್ದಾಳಂತೆ. ಏನು ಬಂತಪ್ಪ ಏನಾಯ್ತಯ್ಯ? ಏನು ಇಲ್ಲಕ್ಕ, ಅವಳು ಬೇಕಕ್ಕ ನನಗೆ. ಯಾರು ಬೇಕೋ ನಿನ್ನೆ ನೋಡಿ ತೋರಿಸಿದ್ನಲ್ಲಕ್ಕ, ಅವಳೇ ಬೇಕು ನನಗೆ. ಅವಳನ್ನು ಮದುವೆ ಮಾಡ್ಕೋಬೇಕು ನಾನು. ಏನು ಮಾಡಿದರೂ ಕೂಡ ಅವಳನ್ನು ಮರೆಯೋಕ್ಕಾಗಲ್ಲ ಅಂತಳಂತಿವಳು. ಅಲ್ಲೋ ಅಪಾಯ, ಅವಳ ಗಂಡರು ಸುರರು. ಅವಳು ಗಂಡಂದರು ನೋಡಿದರೆ ದೇವತೆಗಳು. ಸುರರಿಗೆ ನವಗೆ ಆವಂತರವು. ಸುರರಿಗೂ ನಮಗೂ ಏನು ಸಂಬಂಧ? ಮುಳಿದೊಡೆದಿ ಬೀಜ ದಳಕಿದಿರಾರು ನಮ್ಮನದಾರು ಕಾವವರು. ಸಿಟ್ಟು ಬಂದರೆ ದೇವತೆಗಳಿಗೆ ಯಾವುದು ದೊಡ್ಡದು? ನಮ್ಮನ್ನು ಕಾಪಾಡೋರು ಯಾರು? ಅವಳ ತೊಡಕೆ ಬೇಡ ಸತಿಯರ ನಿವಾಹದಲ್ಲಿ ನೀನು ಆರ ಬಯಸಿದೊಡವಳನ ಮುಂದಿಟ್ಟು ಮದುವೆಯನ್ನು ಉಳಿದು ಮಾಡು. ಈಗ ಇಷ್ಟು 1000 ಜನ ಇದ್ದಾರಲ್ಲ ಹೆಣ್ಣುಮಕ್ಕಳು, ನೀನು ಯಾರನ್ನು ಕೇಳು, ನಾನು ಮುಂದಿದ್ಕೊಂಡು ಅವ್ರನ್ನ ನಿನಗೆ ಮದುವೆ ಮಾಡಿಕೊಡ್ತೀನಿ. ಅವಳು ಮಾತ್ರ ಬೇಡಪ್ಪ ಅಂತ ಹೇಳಿದ್ಲಂತೆ. ಅಕ್ಕ ಮರುಳವು ಚಿತ್ತವಳಲಿ ಸಿಕ್ಕಿ ಬೆರ್ಬರಿ ಇತ್ತು ಬರಿದೆ ಮಿಕ್ಕಿ ಡಿಂಬಕ್ಕೆ ಮದುವೆಯುಂಟೆ ಮನವ ಬೇರಿರಿಸಿ. ಅಲ್ಲಕ್ಕ, ಅವಳು ಬಿಟ್ಟು ಬೇರೆಯವರಿಗೆ ಮದುವೆ ಮಾಡಿದರೆ ಅರ್ಥ ಏನು ಗೊತ್ತಾ? ನನ್ನ ಶರೀರಕ್ಕೆ ಅಥವಾ ನನ್ನ ಶವಕ್ಕೆ ಮದುವೆ ಮಾಡಿದಂಗೆ ಅಷ್ಟೆ. ಮನಸ್ಸು ನೋಡಿದರೆ ಅವಳೊಳಗಿಟ್ಟಿದ್ದೀನಿ, ಇನ್ಯಾರಿಗೂ ಮದುವೆ ಮಾಡ್ತೀನಿ ಅಂದರೆ ಒಪ್ತೀನ? ಮಕ್ಕಳಾಟಿಕೆಯಾದ ಡಾಗರಿ ತಕ್ಕರಲ್ಲೆಂದೆನಲಿ ಸಲಹುವಡಕ್ಕೆ ಸೈರಂದ್ರಿಯನು ಸೇರಿಸಬೇಕು ತನಗೆಂದ. ನೀನು ಹುಡುಗಾಟ ಅಂದರೂ ಚಿಂತೆ ಇಲ್ಲ, ಬೇರೆಯವರಲ್ಲ ಅಂದರೂ ಚಿಂತೆ ಇಲ್ಲ, ಏನಾದರೂ ಮಾಡಿ ನೀನು ಸೈರಂದ್ರಿಯನು ನನಗೆ ಸೇರಿಸ್ಬೇಕಕ್ಕ. ಶಗಳಿಕೆಯ ಸಸಿಯಾದೆನು ಎನ್ನಯ ಬಗೆಯ ಸಲಿಸವು ಹರಿದ ಕರುಳಿನ ಹೃದಯ ಮರಿಯನು ಸಲಹಬೇಕೆಂದು ಎರಗಿದನು ಪದಕ್ಕೆ. ನನ್ನ ಹೃದಯ ಹರಿದೋಗಿದೆಯಕ್ಕ, ಏನಾದರೂ ಮಾಡಿ ನೀನು ಅದನ್ನು ಸರಿ ಮಾಡಬೇಕಕ್ಕ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಹತ್ಕೊಂತ ಅವರು ಅಕ್ಕಗೆ ನಮಸ್ಕಾರ ಮಾಡಿಬಿಟ್ನಂತೆ. ಆಲಿ ನೀರೇರಿದವು, ಕಣ್ಣಗೆ ದಡ 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 ನೀರು ಬಂದುಬಿಟ್ಟು ಸುದೇಶ್ನಾದೇವಿಗೆ ತಮ್ಮನ ಮೇಲೆ ತಳಿತುದು ಮೋಹ. ಕಾಲನ ಪಾಳಯಕ್ಕೆ ಕೈಗೊಟ್ಟಳಂಗನೆ ನೆಗಹಿದಳು ಕಳನ. ಆ ಕರುಳು ಸಂಬಂಧ ಅನ್ನತಕ್ಕಂಥದ್ದು ಚುಳ್ಳಂದುಬಿಡ್ತು ಅಂತೆ ಕರುಳು. ಅಯ್ಯೋ ರಾಮ, ನನ್ನ ತಮ್ಮ ಇಷ್ಟು ಅಳ್ತಾ ಇದ್ದಾನಲ್ಲ, ಎಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿಬಿಟ್ಟು, ಏಳು ಭವನಕ್ಕೆ ಹೋಗು ತರುಣಿಯ ನಾಳೆ ನಾ ಕಳುಹುವೆನು ಪರಸತಿ ಮೇಳಲೇಸಲ್ಲೆನುತ ಬೀಳ್ಕೊಟ್ಟಳು ನಿಜಾನುಜನ. ಎದ್ದೇಳಪ್ಪ ತಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ನಾಳೆ ನಿನ್ನ ಮನೆಗೆ ಅವಳನ್ನು ಕಳಿಸ್ತೀನಿ, ನೀನೇನು ಬೇಕಾದರೂ ಮಾಡ್ಕೆ ಅಂತ ಹೇಳಿಬಿಟ್ಟು ಕೊನೆಗೆ ಹೇಳ್ತಾಳಂತೆ, ಪರಸತಿ ಲೇಸಲ್ಲೆನುತ. ಪರಸತಿ ಒಂದು ಸಂಘ ಒಳ್ಳೇದಲ್ಲಪ್ಪ, ಏನಾದರೂ ಕಷ್ಟ ನೀನೇ ಅನುಭವಿಸ್ಬೇಕು ಅಂತ ಹೇಳಿಬಿಟ್ಟು ಏನಾಯ್ತು ಗೊತ್ತಾ? ಕಾಲನ ಪಾಳಯಕ್ಕೆ ಕೈಗೊಟ್ಟಳ ಅಂಗನೆ ನೆಗಹಿದಳು ಕಳನ. ಅವನಿಗೆ ಯಮಧರ್ಮರಾಜನ ಲೋಕ ಸಿಗ್ತಿರ್ಲಿಲ್ಲಂತೆ. ನಿನ್ನ ಮನೆಗೆ ನಾನು ಆ ದ್ರೌಪದಿಯನ್ನು ಕಳಿಸ್ತೀನಿ, ಸೈರಂಧ್ರಿಯನ್ನು ಕಳಿಸ್ತೀನಿ ಅಂತ ಹೇಳಿದ್ದು ಹೆಂಗಾಯ್ತು ಅಂದರೆ, ಅವನಿಗೆ ರಾಜನ ಲೋಕ ಸಿಗ್ತಿರ್ಲಿಲ್ಲಂತೆ. ಹಿಡ್ಕ ಅಂತ ಎತ್ತಿದಂಗಾಯ್ತಂತೆ. ಅಂದರೆ ಯಮನತ್ರ ಕಳಿಸಿದಂಗಾಯ್ತು, ಇವಳನ್ನಲ್ಲಿ ಕಳಿಸಿದ್ದ ಅವನಿಗೆ ಯಮಲೋಕ ತೋರಿಸಿದಂಗಾಯ್ತು ಅಂತ. ಸೀದ ಬಂದುಬಿಟ್ಟ. ಅರೆಗಳಿಗೆ ಯುಗವಾಗಿ ನೂಕಿದನು. ಸೀದ ಮನೆಗೆ ಬಂದ. ಅರ್ಧಗಳಿಗೆನೂ ಕೂಡ ಯುಗವಾಗಿ ನೂಕ್ತಾ ಇದ್ದಾನೆ. ಇರುಳನು ಉದಯಾಚಲದ ಶಿರದಲ್ಲಿ ತರಣಿ ತಲೆದೋರಿದನು ತೊಡೆದನು ಭುವನದಂಧತೆಯ. ರಾತ್ರಿಯೆಲ್ಲ ಅರ್ಧಗಳಿಗೆನ ಯುಗವಾಗಿ ಕಳೀತಿದನಂತೆ. ರಾತ್ರಿಯೆಲ್ಲ ಮುಗೀತು, ಬೆಳಿಗ್ಗೆ ಆಯಿತು. ಸೂರ್ಯ ಹುಟ್ಟಿದ,
ಪರಿಮಳದ ಪಾವುಡದಿ ಅಳಿಗಳ ಕರೆಸಿದವು, ತಾವರೆಗಳೆನೆ ಕಾತರಲ ತಾಂಗಿಯ ಸುಯಿಲು ತಾಗಿತು, ಕುಮುದಿನಿ ಪತಿಗೆ. ಏನು ಸುಮ್ಮನೆ ಚಕ್ಕವಕ್ಕಿಗಳೆಲ್ಲ, ಪಕ್ಷಿಗಳೆಲ್ಲ ಕೂಗ್ತಿದ್ದಾವೆ, ಚಕ್ಕವಕ್ಕಿಗಳೆಲ್ಲ ಕಿಚಿ ಅಂತ ಇದ್ದಾವೆ, ಎಲ್ಲ ಎದ್ದು ಬಿಟ್ಟಿದ್ದಾವೆ, ಸೂರ್ಯನ ಒಂದು ಉದಯ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಕುಮಾರವ್ಯಾಸ ವಿರಾಟ ಪರ್ವದಲ್ಲಿ ಈ ಸಂಧಿಯಲ್ಲಿ ಹೇಳ್ತಾ ಇದ್ದಾನೆ. ಬಹಳ ಸುಂದರವಾಗಿರ್ತಕ್ಕಂಥ ಈ ವಿರಾಟ ಪರ್ವವನ್ನು ನಾವೆಲ್ಲರೂ ಕೂಡ ಮನಸ್ಸಿಟ್ಟು ಕೇಳಬೇಕು, ಮನಸ್ಸಿಟ್ಟು ಓದಬೇಕು ಅಂತ ಹೇಳ್ತಾ, ಮುಂದೆ ಏನಾಗುತ್ತೆ ನೋಡ್ರಿ, ಯಾವ ರೀತಿ ಮನಸ್ಸಿನ ಒಂದು ಚಾಂಚಲ್ಯ. ಅದಕ್ಕೆ ಮನವ ಶೋಧಿಸಬೇಕು ನಿತ್ಯ, ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿತ್ಯ ಅಂತ ಪುರಂದರದಾಸರು ಹೇಳಿದ್ದಾರೆ. ಪ್ರತಿದಿನ ಪ್ರತಿಕ್ಷಣ ನಾವು ಮನಸ್ಸನ್ನು ಶೋಧಿಸ್ತಾ ಇರಬೇಕು. ಯಾಕೆಂದರೆ ಮನವು ನಿಲ್ಲದಿದು ಶ್ವಾನನಂತೆ ದುರ್ಗುಣದಿ ಅಲೆಯುವುದು, ಒಂದೆಡೆ ನಿಲ್ಲದು ಮನಸ್ಸು ಸ್ಥಿರವಾಗಿ ನಿಲ್ಲದಲ್ಲ. ಒಂದು ಕ್ಷಣ ನಿಲ್ಲಲ್ಲ. ಪರದ್ರವ್ಯವ ಅಪಹರಿಸುವೆನೆಂಬುದು, ಪರನಾರಿಯರಲಿ ಮೋಹಗೊಳ್ಳುವುದು, ಪರಭೋಜನಕ್ಕೆ ಪಯಣವೆಂಬುದು, ನೆರೆಮನೆ ಸುದ್ದಿಯ ಅರಿಯುವೆನೆಂಬುದು, ಮನಸ್ಸು ಸ್ಥಿರವಾಗಿ ನಿಲ್ಲದಲ್ಲ. ಶ್ರೀರಾಮಚಂದ್ರಾತನು ಅದರಂತೆ ಕುಣಿಯುವುದಲ್ಲ. ಮನಸ್ಸು ಒಂದೊಂದು ಕ್ಷಣಕ್ಕೊಂದೊಂದು ರೀತಿ ಹೋಗುತ್ತೆ. ದೊಡ್ಡ ದೊಡ್ಡವರ ಮಹಾ ಋಷಿಗಳ ಒಂದು ಮನಸ್ಸು ಅವರನ್ನೇ ತಲೆ ಕೆಳಗಾಗಿಬಿಡುತ್ತೆ ಮಾಡುತ್ತೆ. ಆದ್ದರಿಂದ ನಾವು ಯಾವಾಗಲೂ ಕೂಡ ಮನಸ್ಸನ್ನು ಶೋಧಿಸಬೇಕು. ಇದು ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿಬಿಟ್ಟು ಆ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ್ದಾನೆ ಅಂತ. ಆದ್ದರಿಂದ ಏಕರೂಪದಲ್ಲಿ ಏಕೋಭಾವವಾಗಿ ನಾವು ಭಗವಂತನನ್ನು ಸ್ಮರಿಸ್ತಾ ಇದ್ದರೆ, ಧ್ಯಾನ ಮಾಡ್ತಾ ಇದ್ದರೆ, ಆ ಮನಸ್ಸಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ದಿನ ಒಂದು 5 ನಿಮಿಷ ಧ್ಯಾನ, 10 ನಿಮಿಷ ಧ್ಯಾನ, 15 ನಿಮಿಷ ಧ್ಯಾನ, ಈ ರೀತಿ ಮಾಡ್ತಾ ಹೋದರೆ ಮನಸ್ಸು ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ. ಅದಕ್ಕೆ ನಾವು ಹೇಳ್ಕೊಡ್ಬೇಕು, ಆ ರೀತಿ ಮನಸ್ಸನ್ನು ತಯಾರು ಮಾಡಬೇಕು ಅಂತ ಹೇಳ್ತಾ, ಆ ಮನಸ್ಸನ್ನು ಕೆಡಿಸಿ ಹಾಳಾಗೋಗಿದ್ದಕ್ಕೆ ಕೀಚಕನೇ ಸಾಕ್ಷಿ ಅಂತ ಹೇಳ್ತಾ ಈ ಒಂದು ಸಂಧಿಯನ್ನು ನಾವಿಲ್ಲಿ ಮುಗಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.